ಒಂದು ಲಾಸ್ಟ್ ಟೈಮು ಒಂದ ಮಾಡಿದ್ನಲ್ಲ ಅವ್ನ ಹೆಸರು ಚಮಾ. ಅವನು ಊರಿಗೆ ಹೋಗಿ ಅರಳಿಕಟ್ಟೆ ಮೇಲೆ ಕೂತು ಅವನ ಫ್ರೆಂಡ್ ಶಿವ್ಗೆ ಎಲ್ಲ ಹೇಳಿದ. ಅದು ಯಾವುದೋ ಕೆಲಸಕ್ಕೆ ಶಿವು ಬೆಂಗಳೂರಿಗೆ ಬಂದ. ಕೆಲಸ ಮುಗ್ಸಿ ಮಗ ರೋಡ್ಗೆ ಬಂದ. ಅವನಿಗೂ ಒಂದಕ್ಕೆ ಅರ್ಜೆಂಟ್ ಆಯಿತು. ಚಮಾ ಹೇಳಿದ್ದು ಜ್ಞಾಪಕ ಬಂತು. ಅಲ್ಲೇ ಬರ್ತಾ ಇದ್ದ ಬೆಂಗಳೂರ್ ಹೈದನ್ನ ಕೇಳ್ದ, ಗುರುವೇ ಇಲ್ಲಿ ಒಂದ ಮಾಡಬೇಕು. ಏನಾದ್ರೂ ಪೊಲೀಸ್ ಹಿಡ್ಕೋತಾರಾ? ಆ ಹೈದ್ ಬೈ ಕೋಇನ್ಸಿಡೆನ್ಸ್ ಲಾಸ್ಟ್ ಟೈಮ್ ಚಮಾನಿಗೆ ಸಿಕ್ಕಿದ್ನಲ್ಲ ಅವನೇ. ಬೆಂಗಳೂರು ಹೈದಂಗೆ ಮೈಯೆಲ್ಲ ಉರ್ದ್ಹೋಯ್ತು. ಅವನು ಹೇಳಿದ, ಇಲ್ಲಿ ಒಂದ ಮಾಡೋದಿದ್ದರೆ ಮಾಡು. ಆದರೆ ನಿನ್ನದನ್ನ ನೀನೇ ಹಿಡ್ಕೋಬೇಕು, ಪೊಲೀಸರು ಹಿಡ್ಕೊಳ್ಳಲ್ಲ. ಶಿವು ಗಪ್ಚುಪ್. 2 ಕುಲಕರ್ಣಿ ಸಮಾಜದ ಗಣ್ಯ ವ್ಯಕ್ತಿ. ಹೆಂಡತಿ ಡೆಲಿವರಿಗೆ ತವರಿಗೆ ಹೋಗಿದ್ದಾಳೆ. ಕುಲಕರ್ಣಿ ಸಾಹೇಬರಿಗೆ ವಿಚಿತ್ರವಾದ ಜ್ವರ. ಯಾವ ಮದ್ದಿಗೂ ಬಗ್ಗಲೇ ಇಲ್ಲ. ಡಾಕ್ಟರ್ ಸ್ವಲ್ಪ ಒಂದ ಸ್ಯಾಂಪಲ್ ಬೇಕು ಅಂತ ಹೇಳಿದ್ರು. ಸಾಹೇಬರು ಆಳು ಮಗನಿಗೆ ಬಾಟಲ್ನಲ್ಲಿ ಒಂದಾದು ಸ್ಯಾಂಪಲ್ ಡಾಕ್ಟರ್ಗೆ ಕೊಡು ಅಂತ ಕಳಿಸಿದ್ರು. ಆಳು ಎಡವಿದ. ಒಂದ ಚೆಲ್ಲಿತು. ತನ್ನದೇ ಒಂದ ತುಂಬಿ ಡಾಕ್ಟರ್ಗೆ ಕೊಟ್ಟ. ಕಾಂಪೌಂಡರ್ ಚೆಕ್ ಮಾಡಿದ. ಇರಬಾರದ ಬರಬಾರದ ಕಾಯಿಲೆ ಎಲ್ಲ ಇತ್ತು. ಕುಲಕರ್ಣಿ ಮೇಲೆ ಇದ್ದ ಹಳೆ ಸಿಟ್ಟು ತೀರಿಸಿಕೊಳ್ಳಲು ಒಳ್ಳೆ ಸಮಯ ಅಂತ ಊರಿಗೆಲ್ಲ ಸುದ್ದಿ ಹರಡಿದ. ಕುಲಕರ್ಣಿಗೆ ವಿಷಯ ಗೊತ್ತಾಗಿ ಆಳನ್ನ ಕರೆದು ಕೇಳಿದಾಗಲೇ ತಿಳಿದಿದ್ದು ಅವನು ಮಾಡಿದ ಹಗರಣ. 3 ಅವನೊಬ್ಬ ಇದ್ದ. ಸಖತ್ ರಿಚ್ಚು. ಅವನ ಹತ್ತಿರ ಚಾಂಪ್ಯಾಗಿನ್ ಫ್ಯಾಕ್ಟರಿ ಇತ್ತು. ಬಹಳ ರಸಿಕ. ಅವನಿಗೆ ಒಬ್ಬಳ ಮೇಲೆ ಬಹಳ ಆಸೆ ಆಯಿತು. ಅವಳನ್ನ ಕೇಳಿದಾಗ ಅವಳು ಹೇಳಿದಳು, ನಾನು ರೆಡಿ, ಆದ್ರೆ ನನ್ನದೊಂದು ಆಸೆ. ಇವನು ಕೇಳಿದ, ಏನು ಆಸೆ ಅಂತ. ಆಗ ಅವಳು ಹೇಳಿದಳು, ನಾನು ಚಾಂಪ್ಯಾಗಿನ್ನಲ್ಲಿ ಟಬ್ ಬಾತ್ ಮಾಡಬೇಕು. ಅವನು ಹೇಳಿದ, ಓಕೆ ಸ್ವೀಟಿ, ಆದರೆ ಸೋಪ್ ಯೂಸ್ ಮಾಡಬಾರದು. ಅವಳು ಓಕೆ ಅಂದ್ಲು. ಭಾನುವಾರ ಬೆಳಿಗ್ಗೆ ಬಂದ್ಲು. ರಸಿಕ ರೆಡಿ ಇದ್ದ, ಟಬ್ಬು ರೆಡಿ ಇತ್ತು. ಒಟ್ಟು 45 ಬಾಟಲ್ ಹಿಡಿಸ್ತು. ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದ್ಲು. ಇವರ ಕೆಲಸ ಆಯಿತು. ಅವಳು ಥ್ಯಾಂಕ್ಸ್ ಹೇಳಿ ಹೋದಳು. ಈ ರಸಿಕ ಬೈ ಹೇಳಿ ಬಾತ್ರೂಮ್ಗೆ ಓಡಿದ. ಫನಲ್ ತಗೊಂಡು ಬಾಟಲ್ಗೆಲ್ಲ ತುಂಬಕ್ಕೆ ಶುರು ಮಾಡಿದ. 45 ಆದ ಮೇಲೂ ಸುಮಾರು 1/4 ಲೀಟರ್ ಉಳಿಯಿತು. ಅವನು ತನಗೆ ತಾನೇ ಹೇಳಿಕೊಂಡ, ಅವಳು ಹಿಂಗೆ ಮಾಡಬಾರದಾಗಿತ್ತು, ಅವಳು ಹಿಂಗೆ ಮಾಡಬಾರದಾಗಿತ್ತು. 4 ಗಂಡನನ್ನು ಕೇಳುತ್ತಾಳೆ, ಗಂಡು ನಾಯಿಗೆ ಹೆಂಗೆ ಗೊತ್ತಾಗುತ್ತೆ ಹೆಣ್ಣು ನಾಯಿಗೆ ಅದು ಬೇಕು ಅಂತ. ಗಂಡ ಹೇಳುತ್ತಾನೆ, ವಾಸನೆ ನೋಡಿ ಅದಕ್ಕೆ ಗೊತ್ತಾಗುತ್ತದೆ. ಹೆಂಡತಿ, ಭೋಸುಡಿಕೆ, ನಿನಗೆ ಏನು ನೆಗಡಿ ಆಗಿದೆಯಾ? 5 ರೋಗಿ, ಡಾಕ್ಟ್ರೇ, ಯಾಕೋ ನರದೌರ್ಬಲ್ಯ. ಹೇಳ್ತಾ ಇಲ್ಲ, ಏನಾದ್ರೂ ಮದ್ದು ಇದೆಯಾ ಡಾಕ್ಟ್ರೇ? ಡಾಕ್ಟರು, ಸರಿಯಾಗಿ ದಬಾಯಿಸಿ ಹಾಲು ಕುಡಿ, ಎಲ್ಲ ಸರಿ ಹೋಗುತ್ತೆ. ರೋಗಿ, ಹಾಲು ಸಖತ್ತಾಗಿ ಕುಡಿತೀನಿ. ಆದ್ರೆ ದಬಾಯಿಸಿ ಕುಡಿಯುವುದಿಕ್ಕೆ ಬಿಡೋದೇ ಇಲ್ಲ ಅವಳು ಡಾಕ್ಟ್ರೇ.